ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ನೀವು ನೋಡ್ತಾ ಇದ್ದೀರಾ ಮಾರುತಿ ಸುಜುಕಿ ಸೂಪರ್ ಕ್ಯಾರಿ ಟರ್ಬೋ ಇಂಜಿನ್. ಇದು ಈ ಗಾಡಿಯ ನಂಬರ್ ಬಂದುಬಿಟ್ಟು K17D9014. ಈ ಗಾಡಿ ದಾವಣಗೆರೆ ಪಾಸಿಂಗಲ್ ಗಾಡಿ ಇರುತ್ತೆ. ಈ ಗಾಡಿಯ ಮಾಡೆಲ್ ಬಂದುಬಿಟ್ಟು 2019 ಮಾಡೆಲ್ ಗಾಡಿ ಇದಾಗಿದ್ದು, ಈ ಗಾಡಿ ಓನರ್ಶಿಪ್ ಬಂದುಬಿಟ್ಟು ಸಿಂಗಲ್ ಓನರಲ್ಲಿ ಗಾಡಿ ಇರುತ್ತೆ. ಇದು ಫಸ್ಟ್ ಓನರಲ್ಲಿ ಗಾಡಿ ಇರುತ್ತೆ. ಈ ಗಾಡಿ ನೀವು ನೋಡ್ಕೋಬೋದು ಫ್ರೆಂಡ್ಸ್. ಈಗ ನಿಮ್ಮ ಕಣ್ಮುಂದೆ ಗಾಡಿ ಇದೆ. ಹಾಗೆ ಬಂದುಬಿಟ್ಟು ಈ ಗಾಡಿಯಲ್ಲಿ ನಿಮಗೆ ಎಫ್ ಸಿ ಆ್ಯಂಡ್ ಇನ್ಶೂರೆನ್ಸ್ ನಿಮಗೆ ಈ ಗಾಡಿಯಲ್ಲಿ ಫ್ರೆಶ್ ಮಾಡಿಸ್ಕೊಡ್ತೇವೆ. ಈ ಗಾಡಿ ಬಂದುಬಿಟ್ಟು ನಿಮಗೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿರುತ್ತೆ ಈ ಗಾಡಿಯಲ್ಲಿ. ಹೌದು ಫ್ರೆಂಡ್ಸ್, ಈ ಗಾಡಿ ಬಂದುಬಿಟ್ಟು ಲೊಕೇಶನ್ ನಿಮಗೆ ಶಿವಮೊಗ್ಗದಲ್ಲಿ ಗಾಡಿ ಸಿಗುತ್ತೆ. ನಿಮಗೆ ಇದು ನೋಡ್ಬೋದು. ಇವಾಗ ನೀವು ಗಾಡಿ ಔಟ್ಸೈಡಿಂದ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತಾ ಇದ್ದೇನೆ. ನಾನು ನಿಮಗೆ ಗಾಡಿ ಪಿನ್ ಟು ಪಾಯಿಂಟ್ ಗಾಡಿ ತೋರಿಸ್ತೇನೆ. ಹಾಗೆ ಬಂದುಬಿಟ್ಟು ಕ್ಯಾಬಿನ್ನ ಲೈನಿಂಗ್ ಕೂಡ ನೋಡ್ಕೋಬೋದು ನೀವು. ಅನ್ಟಚ್ ಗಾಡಿ ಆಗಿರುತ್ತೆ. ಇದು ಒರಿಜಿನಲ್ ಶೋರೂಮ್ ಮೇಂಟೆನೆನ್ಸಲ್ಲಿ ಗಾಡಿ ಇರುತ್ತೆ. ಹಾಗೆ ಬಾಡಿ ಲೈನಿಂಗ್ ಕೂಡ ನೋಡ್ಕೋಬೋದು. ಈ ಗಾಡಿ ಬಂದುಬಿಟ್ಟು ನಿಮಗೆ ಪಾರ್ಸಲ್ ಸರ್ವಿಸ್ ಗಾಡಿ ಹೊಡೆದಿರುತ್ತೆ. ಇದು ಬಾಡಿ ಲೈನಿಂಗ್ ಕೂಡ ನೋಡ್ಕೋಬೋದು. ಪಿನ್ ಟು ಪಾಯಿಂಟ್ ಸ್ಕ್ರ್ಯಾಚಸ್ ಆಗಲಿ, ಡೆಂಟಿಂಗ್ ಆಗಲಿ ಏನು ಗಾಡಿಯಲ್ಲಿ ನಿಮಗೆ ಕಾಣಿಸಲ್ಲ. ಬ್ಯಾಕ್ ಡೋರ್ ಕೂಡ ನೋಡ್ಕೋಬೋದು. ಒರಿಜಿನಲ್ ಬ್ಯಾಕ್ ಡೋರು, ಕಂಪ್ನಿ ಬ್ಯಾಕ್ ಡೋರು. ಹಾಗೆ ನಿಮಗೆ ಹಿಂದ್ಗಡೆಯಿಂದ ಬಂದುಬಿಟ್ಟು ರಾಣೆಬೆನ್ನೂರು ಬಾಡಿಯಲ್ಲಿ ಗಾಡಿ ಇರುತ್ತೆ ಇದು. ಹಾಗೆ ನಿಮಗೆ ಪ್ಲಾಟ್ಫಾರ್ಮ್ ಕೂಡ ತೋರಿಸ್ಕೊಡ್ತೇನೆ. ಪ್ಲಾಟ್ಫಾರ್ಮ್ ಕೂಡ ಪಿನ್ ಟು ಪಾಯಿಂಟ್ ಡೆಂಟಿಂಗ್ ಆಗಲಿ, ಸ್ಕ್ರ್ಯಾಚಸ್ ಆಗಲಿ ಏನೂ ಆಗಿರಲ್ಲ. ಬಾಡಿ ಮಾತ್ರ ರೀಪೇಂಟ್ ಮಾಡಿಸಿರ್ತಾರೆ ಇದರಲ್ಲಿ. ಆ್ಯಂಗ್ಲರ್ಗಳು ಈ ಕಟ್ಸಿರ್ತಾರಲ್ಲ, ರಾಣೆಬೆನ್ನೂರು ಬಾಡಿ, ಅದು ಮಾತ್ರ ಬಾಡಿ ಪೇಂಟ್ ಆಗಿರುತ್ತೆ. ಆ್ಯಂಗ್ಲರ್ಗಳು ಮಾತ್ರ ಪೇಂಟ್ ಆಗಿರುತ್ತೆ ಈ ಗಾಡಿಯಲ್ಲಿ. ಈ ಗಾಡಿ ನೀವು ನೋಡ್ಕೋಬೋದು. ಲೆಫ್ಟ್ ಸೈಡ್ನ ಬಾಡಿ ಕೂಡ ನೋಡ್ಕೋಬೋದು. ಡೆಂಟಿಂಗ್ ಆಗಲಿ, ಸ್ಕ್ರ್ಯಾಚಸ್ ಆಗಲಿ ಏನೂ ಇರಲ್ಲ. ಹಾಗೆ ಕ್ಯಾಬಿನ್ ಲೈನಿಂಗ್ ಕೂಡ ತೋರಿಸ್ಕೊಡ್ತೇನೆ ನಾನು ನಿಮಗೆ. ಇವಾಗ ಕ್ಯಾಬಿನ್ ಲೈನಿಂಗ್ ಕೂಡ ನೋಡ್ಕೊಳ್ಳಿ. ಒರಿಜಿನಲ್ ಲೈನಿಂಗಲ್ಲಿ ಗಾಡಿ ಇರುತ್ತೆ. ಹೌದು ಫ್ರೆಂಡ್ಸ್, ಗಾಡಿ ನಿಮ್ಮ ಕಣ್ಣ ಮುಂದೆ ಇದೆ. ಇವಾಗ ಈ ಗಾಡಿಯಲ್ಲಿ ನಿಮಗೆ ಸ್ಟೆಪ್ನಿ, ಜಾಕ್ ಲಿವರ್, ಎನಿ ಶೋರೂಮಿಂದ ಏನು ಅಸೆಸರೀಸ್ ಕೊಟ್ಟಿರ್ತಾನೋ ಎಲ್ಲ ಅವೈಲೇಬಲ್ ಆಗಿರುತ್ತೆ. ಈ ಗಾಡಿ ನೀವು ನೋಡ್ಕೋಬೋದು. ರೈಟ್ ಸೈಡ್ನ ಫ್ರಂಟ್ ಟೈರ್ ಕೂಡ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೇನೆ. ನ್ಯೂ ಬ್ರ್ಯಾಂಡ್ ಅಪೋಲೋನ ಹೊಸ ಟೈರ್ ಇದರಲ್ಲಿ ಇರುತ್ತೆ. ರೈಟ್ ಸೈಡ್ನ ಫಸ್ಟ್ ಟೈರ್ ಇದು ನೋಡ್ಕೋಬೋದು. ಟೈರ್ನ ಲೈನಿಂಗ್ ಕೂಡ ಇನ್ನೂ ಸೌದಿಲ್ಲ. ಹಾಗೆ ಬಂದುಬಿಟ್ಟು ಚಾಸಿ ಕೂಡ ಒಳಗಡೆ ತೋರಿಸ್ಕೊಡ್ತೇನೆ. ಚಾಸಿ ಕೂಡ ಒರಿಜಿನಲ್ ಚಾಸಿ ಇದು ನೋಡ್ಕೋಬೋದು. ಶೋರೂಮ್ನ ಪಂಚಿಂಗ್ಗಳು ಕೂಡ. ಹಾಗೆ ಈ ಗಾಡಿ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇದು ಪೆಟ್ರೋಲ್ ವೇರಿಯಂಟ್ ಅಲ್ಲ ಫ್ರೆಂಡ್ಸ್, ಇದು ಡೀಸೆಲ್ ವೇರಿಯಂಟು ಗಾಡಿ. ಹಾಗೆ ನಿಮಗೆ ಒಳಗಡೆ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಒಳಗಡೆ ಪ್ಲಾಟ್ಫಾರ್ಮ್ ಆಗಲಿ, ಡೆಂಟಿಂಗ್ ಏನೂ ಇಲ್ಲ. ಹಾಗೆ ನಿಮಗೆ ಇಂಜಿನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೇನೆ. ನೋಡ್ಕೋಬೋದು ನೀವು ಇವಾಗ. ಮೊಟ್ಟ ಮೊದಲ ಬಾರಿಗೆ ನಾನು ತೋರಿಸ್ತಾ ಇರೋದು ಇದು ಇಂಜಿನ್ ಕೂಡ. ಹಾಗೆ ಬಂದುಬಿಟ್ಟು ಹಿಂದ್ಗಡೆ ಚಾಸಿ ಕೂಡ ನೋಡ್ಕೊಳ್ರಿ. ಫ್ರಂಟಿಂದ ಬ್ಯಾಕ್ ತನಕನೂ ನಾನು ಚಾಸಿ ನಿಮಗೆ ತೋರಿಸಿದ್ದೇನೆ. ಬಾಡಿ ಲೈನಿಂಗ್ ಕೂಡ ನೋಡ್ಕೊಳ್ಳಿ ಇನ್ನೊಂದು ಸಲ. ಹಾಗೆ ರೈಟ್ ಸೈಡ್ನ ಬ್ಯಾಕ್ ಟೈರ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಬ್ಯಾಕ್ ಸೈಡ್ ಟೈರ್ ಇದು. ರೈಟ್ ಸೈಡ್ನ ಇದು ಕೂಡ ನಿಮಗೆ 75-80% ಟೈರ್ ಸಿಗುತ್ತೆ ನಿಮಗಿದು. ಹಾಗೆ ಬಂದುಬಿಟ್ಟು ಬ್ಯಾಕ್ ಸೈಡ್ ವ್ಯೂ ಆಗಿರುತ್ತೆ ಇದು. ಹಾಗೆ ನಿಮಗೆ ಲೆಫ್ಟ್ ಸೈಡ್ನ ಬ್ಯಾಕ್ ಟೈರ್ ಆಗಿರುತ್ತೆ ಇದು. ಇದು ಕೂಡ
70% ಟೈರ್ ಸಿಗುತ್ತೆ, 75% ಟೈರ್ ಸಿಗುತ್ತೆ. ಇದು ಬಟನ್ ಕೂಡ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತಾ ಇದ್ದೇನೆ. ಹಾಗೆ ಈ ಕಡೆ ಚೆಸ್ಸಿ ಕೂಡ ನೋಡ್ಕೊಳ್ಳಿ, ಬಾಡಿ ಲೈನಿಂಗ್ ಕೂಡ ನೋಡ್ಕೊಳ್ಳಿ. ಇದರಲ್ಲಿ ಹೊಸ ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ, ಪವರ್ ಪ್ಲಸ್ಸಿಂದ ಬ್ಯಾಟ್ರಿ ನೋಡ್ಕೋಬೋದು ನೀವು. ಇವಾಗ ಬ್ಯಾಟ್ರಿ ಹೊಸ ಬ್ಯಾಟ್ರಿ ಇದು. ಚಾಸಿ ಕೂಡ ಒರಿಜಿನಲ್ ಆಗಿರುತ್ತೆ. ಇದು ಲೆಫ್ಟ್ ಸೈಡ್ನ ಫ್ರಂಟ್ ಟೈರು, 95% ಬಟನ್ ಟೈರ್ ಇದು. ನ್ಯೂ ಬ್ರ್ಯಾಂಡ್ ಅಪೋಲೋ ಹೊಸ ಟೈರ್ ಕೂಡ ಫ್ರಂಟಿಂದ 2 ಹೊಸ ಟೈರ್ ಹಾಕ್ಸಿರ್ತಾರೆ. ಪಿನ್ ಟು ಪಾಯಿಂಟಾಗಿ ನಾನು ನಿಮಗೆ ಇವಾಗ ಗಾಡಿ ತೋರಿಸ್ತಿದ್ದೀನಿ. ಹಾಗೆ ಇವಾಗ ಬಂದುಬಿಟ್ಟು ಕ್ಯಾಬಿನ್ ಒಳಗಡೆನೂ ಇಂಟೀರಿಯರ್ ತೋರಿಸ್ತೀನಿ. ಇಂಟೀರಿಯರ್ ಕೂಡ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಶೋರೂಮ್ ಮೇಂಟೆನೆನ್ಸ್ ಕುಷನ್ ಆಗಿರುತ್ತೆ. ಇದು ಗಾಡಿ ಕೂಡ ಶೋರೂಮ್ ಮೇಂಟೆನೆನ್ಸೇ, ನೋಡ್ಕೋಬೋದು ನೀವು. ಬ್ಯಾಕ್ ಗ್ಲಾಸ್ ಆಗಲಿ, ಟಾಪ್ ರೂಫಿಂಗ್ ಆಗಲಿ ಎಲ್ಲ ಒರಿಜಿನಾಲಿಟಿಯಲ್ಲಿ ಗಾಡಿ ಇರುತ್ತೆ. ಇಂಟೀರಿಯರು ಡ್ಯಾಶ್ ಬೋರ್ಡ್ ಕೂಡ ನೋಡ್ಕೋಬೋದು ನೀವು, ಒರಿಜಿನಲ್ ಲೈನಿಂಗಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತೆ. ಹಾಗೆ ಬಂದುಬಿಟ್ಟು ಈಗ ರೀಡಿಂಗ್ ಕೂಡ ತೋರಿಸ್ತಿದ್ದೇನೆ, ನೋಡ್ಕೊಳ್ಳಿ. ಒರಿಜಿನಲ್ ರೀಡಿಂಗ್ ಇದು 74,116 ಕಿಲೋಮೀಟ್ರ್ ಓಡಿದೆ. ಇದು 74,000 ಓನ್ಲಿ. ಹಾಗೆ ಬಂದುಬಿಟ್ಟು ಇವಾಗ ಫ್ಲೋರಲ್ಲಿ ಕೂಡ ನೋಡ್ಕೋಬೋದು ನೀವು. ಫ್ಲೋರ್ ಕೂಡ ಎಲ್ಲ ಒರಿಜಿನಾಲಿಟಿಯಲ್ಲಿ ಗಾಡಿ ಇರುತ್ತೆ, ಒರಿಜಿನಲ್ ಮೇಂಟೆನೆನ್ಸ್ ಮಾಡಿದ್ದಾರೆ ಗಾಡಿ. ಹಾಗೆ ಬಂದುಬಿಟ್ಟು ಈ ಗಾಡಿಯ ಲೊಕೇಶನ್ ಬಂದುಬಿಟ್ಟು ಶಿವಮೊಗ್ಗ ಡಿಸ್ಟಿಕ್ KA14 ಗಾಡಿ ಇರುತ್ತೆ. KA14 ಅಂದರೆ ಶಿವಮೊಗ್ಗ ಡಿಸ್ಟಿಕಲ್ಲಿ ಗಾಡಿ ಇರುತ್ತೆ. ಯಾರಿಗಾದರೂ ಗಾಡಿ ಬೇಕಾದರೆ ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೇನೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ನನ್ನ ಚಾನಲ್ ನೋಡುತ್ತಿರುವ ವೀಕ್ಷಕರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.